ವಿಜಯನಗರ ಜಿಲ್ಲಾ ಹೂವಿನಹಡಗಲಿ ತಾಲೂಕಿನಲ್ಲಿ ದಿನಾಂಕ 30/11/2024 ನಡೆಯುವ ಒಳ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಕೆ ಹುಚ್ಚಂಗಪ್ಪ, ಎಚ್ ಪೂಜಪ್ಪ, ಕೆ ಪುತ್ರೇಶ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಒಳ ಮೀಸಲಾತಿ ವರ್ಗೀಕರಣ ಸುಪ್ರೀಂ ಕೋರ್ಟ್ 1 ಆಗಸ್ಟ್ 2024 ಆದೇಶ ಮಾಡಿದ್ದು, ಸಿದ್ದರಾಮಯ್ಯನವರ ಸರ್ಕಾರ ಮುಂದೂಡ್ತಾ ಹೋಗ್ತಾ ಇದೆ. ಮಾದಿಗ ಸಮಾಜ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲಾ ವರ್ಗದಲ್ಲೂ ಕೂಡ ವಂಚಿತರಾಗಿದ್ದು, ಮಾದಿಗ ಸಮಾಜ ರಾಜ್ಯದಾದ್ಯಂತ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದಾರೆ. ಆದ್ದರಿಂದ ಹೂವಿನಹಡಗಲಿ ತಾಲೂಕು ಒಳ ಮೀಸಲಾತಿ ಹೋರಾಟ ಸಮಿತಿಯು ದಿನಾಂಕ 30/11/2024 ಬೃಹತ್ ಪ್ರತಿಭಟನೆ ನಿಮಿತ್ತ ತಾಲೂಕಿನ ಪ್ರತಿ ಹಳ್ಳಿಗಳಿಗೆ ಪ್ರವಾಸ ಮಾಡಿ ಕರೆ ಕೊಡುವುದರ ಮೂಲಕ ಚಿತ್ರದುರ್ಗದ ಮಾದರ್ ಚೆನ್ನಯ್ಯ ಹಾಗೂ ಕೋಡಿಹಳ್ಳಿ ಷಡಕ್ಷರಿ ಮುನಿಸ್ವಾಮೀಜಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನದಿಂದ ಮುಖ್ಯ ಬೀದಿಯ ಮೂಲಕ ಸಾಗಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮುಟ್ಟಿ ಅಲ್ಲಿ ಬಹಿರಂಗ ಸಭೆಯಲ್ಲಿ ಸ್ವಾಮೀಜಿಗಳು ಹಾಗೂ ಒಳ ಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಮೂಲಕ ಒಳ ಮೀಸಲಾತಿ ಜಾರಿಗೊಳಿಸಲು ಹಕ್ಕುತ್ತಾಯ ಸರ್ಕಾರಕ್ಕೆ ತಹಶೀಲ್ದಾರ್ ಅವರ ಮೂಲಕ ಸಲ್ಲಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ಕೆ ಹುಚ್ಚಂಗಪ್ಪ, ಎಚ್ ಪೂಜಪ್ಪ, ಜೆ ಶಿವರಾಜ್, ಕೆ ಪುತ್ರೇಶ್, ಪಿ ನಿಂಗಪ್ಪ, ವಿಲ್ಸನ್ ಸ್ವಾಮಿ, ಸಿ ದುರ್ಗೇಶ್, ಹೊಳೆಗುಂದಿ ಸ್ವಾಮಿ, ಕೆ ಹನುಮಂತಪ್ಪ, ಹಲಗಿ ಸುರೇಶ್, ನಾಗರಾಜ್ ನಿವೃತ್ತ ಶಿಕ್ಷಕರು, ಎಕೆ ಅಂಜಿನಪ್ಪ, ವಿ ಮರಿಯಪ್ಪ, ಎಕೆ ಆನಂದ್, ಇ ಬರ್ಮಪ್ಪ, ಗಾಳಮ್ಮ ಕಮಿಟಿಯ ದೈವಸ್ಥರು ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಎಕೆ ಅಂಜಿನಪ್ಪ. ಮೊದಲು ಇದ್ದದ್ದು ಮೀಸಲಾತಿ 15%, ಹಿಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿ ಸರ್ಕಾರ 17% ಅಂತ ಮಾಡುತ್ತೆ. ಅದರ ಆಧಾರದ ಮೇಲೆ ಮೀಸಲಾತಿ ವರ್ಗೀಕರಣವನ್ನು ಎಲ್ಲಾ ಜಾತಿಗೆ ಸಮಾನವಾಗಿ ಇವತ್ತು ವರ್ಗೀಕರಣ ಮಾಡಲಾಗಿದೆ. ಪರಿಶಿಷ್ಟ ಜಾತಿಗಳಲ್ಲಿ ಬರ್ತಕ್ಕಂಥ ಜನಸಂಖ್ಯೆ 1,74,74,992 ಪರಿಶಿಷ್ಟ ಜಾತಿಯಲ್ಲಿ ಕನಿಷ್ಠ 6,00,000ಕ್ಕೆ 1% ಅಂದ್ರೆ ಒಂದು ಗುಂಪಿಗೆ. ಇದರಲ್ಲಿ ಮಧ್ಯ ಗುಂಪಾಗಿರ್ತಕ್ಕಂಥ ಮಾದಿಗ ಸಮಾಜ ಮತ್ತು ಉಪಜಾತಿಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ಅಂದ್ರೆ ಒಟ್ಟು 32,60,234 ಜನಸಂಖ್ಯೆ ಆಧಾರದ ಮೇಲೆ 6% ಅನ್ನ ಮತ್ತು ಮೀಸಲಿಸಲಾಗಿದೆ. ಅದೇ ರೀತಿಯಾಗಿ ಗುಂಪು 2 ಅಂದ್ರೆ ವಲಯ ಉಪಜಾತಿಗಳು ಅಂದ್ರೆ ಬಲಗೈ ಅಂತ ಕರೀತಾರೆ, ಅದಕ್ಕೆ 5.5% ಅಂತ ಜನಸಂಖ್ಯೆ ಇರೋದು 32%, 59,482. ಇದು 2011ರ ಅಧಿಕೃತವಾಗಿದ್ದ ಜನಸಂಖ್ಯೆಯ ಅಧಿಕೃತವಾದಂತಹ ಮಾಹಿತಿ ಮತ್ತು ಸೆನ್ಸಸ್ನ ಆಧಾರದ ಮೇಲೆ ಇದಕ್ಕೇನು ಒಳ ಮೀಸಲಾತಿ ಜಾರಿ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದ್ದೋ ಇದರ ಆಧಾರದ ಮೇಲೆ ಇವತ್ತು ಮೀಸಲಾತಿ ಜಾರಿಗೆ ಬಂದಿದೆ ಬಂಧುಗಳೇ. ಮತ್ತು 3ನೇ ಗುಂಪಾದಂತಹ ಬೋಬಿ, ಬಂಜಾರ, ಕೊರಚ, ಕೊರಮ ಇದು 4.5%. ಇದರ ಜನಸಂಖ್ಯೆ 26,051,067 ಜನಸಂಖ್ಯೆ ಇದೆ. ಮತ್ತು 4ನೇದಾಗಿರ್ತಕ್ಕಂಥದ್ದು ಮಾದಿಗ ವಲಯ ಗುಂಪಿಗೆ ಸಣ್ಣ ಸಣ್ಣ ಜಾತಿಗಳಾದಂತ ಅಲೆಮಾರಿ ಜಾತಿಗಳು ಅಂದ್ರೆ ದಕ್ಕಲಿಗ ಅಂತ ಬರ್ತದೆ, ದಕ್ಕಲಿಗ, ಮುಚ್ಚಿಗರು, ಈ ತರ ಅದಕ್ಕೆ 1% ಅನ್ನು ಕೊಟ್ಟು ಒಟ್ಟಾರೆ ಎಲ್ಲರಿಗೂ ಸಹಿತ ಹಿಂದೆ ಸದಾಶಿವ ಆಯೋಗದಲ್ಲಿ ಏನಿತ್ತು ಅದನ್ನ ವರ್ಗೀಕರಣ ಮಾಡಿ ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಇದನ್ನು ಸ್ಪರ್ಶ ಜಾತಿಗಳಿಷ್ಟು ಮತ್ತು ವಿಶೇಷವಾಗಿ ಸ್ಪರ್ಶ ಜಾತಿಗಳಲ್ಲಿ SC ಪಟ್ಟಿಯಿಂದ ಯಾರನ್ನು ತೆಗೆಯಬಾರದು ಅನ್ನೋದು ಮುಖ್ಯ ಉದ್ದೇಶ. ಈ ಬಗ್ಗೆ ಖಾತರಿಪಡಿಸಿದ ಪರಿಶಿಷ್ಟ ಜಾತಿಗಳಿಗೆ ರಾಷ್ಟ್ರೀಯ ಆಯೋಗ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಬೇಕಾಯಿತು ಮತ್ತು ನ್ಯಾಯಮೂರ್ತಿ ಸದಾಶಿವ ಆಯೋಗದ ಗುಂಪಿಗೆ ನಿಗದಿಪಡಿಸಿದ 3% ಅನ್ನು ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ನಮ್ಮ ಪರ್ಷಗಳ ಜಾತಿಯಾದಂತ 4.5% ಅನ್ನ ಅವ್ರಿಗೆ ಕೊಟ್ಟಂತದ್ದು. ಅದು ಸಹಿತ ಏನೋ ಬೋವಿ, ಲಂಬಾಣಿ, ಕೊರಚ ಈ ಪರ್ಷ ಜಾತಿಗಳಿಗೆ 3% ಇತ್ತು ಅನ್ನುವಂಥದ್ದನ್ನ ಮನೋಭಾವನೆ ಇತ್ತು. ಅದರ ಆಧಾರದ ಮೇಲೆ ಇವತ್ತು 4.5% ಅನ್ನು ಕೊಟ್ಟು ಅವರಿಗೆ ಸಹಿತ ಜನಸಂಖ್ಯೆ ಆಧಾರದ ಮೇಲೆ ಕೊಟ್ಟಿದ್ದು. ಯಾವುದು ಇಲ್ಲಿಗಲ್ ಅಲ್ಲ, ಎಲ್ಲವೂ ಸಹಿತ ಅನ್ನತ್ರ ಇದು ಲೀಗಲ್ ಆಗಿರ್ತಕ್ಕಂಥದ್ದನ್ನ 2011ರ ಜನಸಂಖ್ಯೆ ಆಧಾರದ ಮೇಲೆ ಇದು ಅನ್ವಯ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ನಮ್ಮೆಲ್ಲರ ಸಮಾಜದ ಮುಖಂಡರು, ಮಂದಕೃಷ್ಣ ಮಾದಿಗವರು ಹಿಡಿದು ಅನೇಕ ಎಲ್ಲಾ ರಾಜಕೀಯ ನಮ್ಮ ಸಮಾಜದ ಎಲ್ಲಾ ರಾಜಕೀಯ ಪ್ರಮುಖರು ಸಹಿತ ಹೋರಾಟ ಮಾಡಿ ಇವತ್ತು ಸುಪ್ರೀಂ ಕೋರ್ಟಿಗೆ ಕೊನೆಗೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇದಕ್ಕೆಲ್ಲ ಒಪ್ಪಿಗೆಯನ್ನು ಕೊಟ್ಟು ಇವತ್ತು ಮತ್ತೆ ಸಹಿತ ಈ ಸುಪ್ರೀಂ ಕೋರ್ಟ್ 1/8/2024 ಆಗಸ್ಟ್ ತಿಂಗಳಲ್ಲಿ ಇದನ್ನ ಮೀಸಲಾತಿ ಆದೇಶವನ್ನು ಮಾನ್ಯ ಚಂದ್ರಚೂಡ್ ಅವರ
ಆ 7 ಜನದ ಪೀಠದಲ್ಲಿ 6 ಜನರು ಇದರ ಸಮ್ಮತಿಯನ್ನು ಕೊಟ್ಟು ಒಬ್ಬರನ್ನ ವ್ಯತಿರಿಕ್ತವಾಗಿ ಇದಕ್ಕೆ ತೀರ್ಪನ್ನು ನೀಡಿದ್ದಾರೆ. ಅದು ಅತ್ಯಂತ ಬಹುಮತದಿಂದ. ನಿಜವಾಗ್ಲೂ ಅರುಣ್ ಮಿಶ್ರಾ ಅವರು ಹೇಳಿದ ಹಾಗೆ ಒಂದು ಪುಟ್ಟಲ್ಲಿರ್ತಕ್ಕಂಥ ಹಣ್ಣನ್ನ ಈ ಹಿಂದೆ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 101 ಜಾತಿಯಲ್ಲಿ ಯಾರು ಒಂದು ಪುಟ್ಟಲ್ಲಿರ್ತಕ್ಕಂಥ ಹಣ್ಣನ್ನ ಅದನ್ನ ಯಾರು ಬಲಾಢ್ಯರವಾಗಿದ್ರು ಅವರಷ್ಟೇ ಅದನ್ನ ತೆಗೆದುಕೊಂಡು ತಿನ್ನುವಂತ ಧನಶಕ್ತಿನ ಇದಾರ ಅವರಷ್ಟೇ ಅದನ್ನ ಹಣ್ಣನ್ನ ತಿನ್ನುವಂತ ವ್ಯವಸ್ಥೆ ಇತ್ತು. ಇದು ಯಾರು ಶಕ್ತಿಹೀನರು ಬಲಹೀನರು ಅದರ ಅವ್ರಿಗೂ ಸಹಿತ ಮೀಸಲಾತಿ ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಇದು ಸರಿಯಾದ ರೀತಿಯಿಂದ ಮೀಸಲಾತಿ ಕೊಡಬೇಕು. ಕಾನ್ಸ್ಟಿಟ್ಯೂಷನ್ 3 ಪಾರ್ಟಿ ಅನ್ವಯ ಅದು ರಾಜ್ಯ ಸರ್ಕಾರಕ್ಕೆ ತೀರ್ಮಾನ ತೆಗೆದುಕೊಂಡು ಇದನ್ನ ಮೀಸಲಾತಿಯನ್ನು ಜಾರಿ ಮಾಡಬೇಕನ್ನುವಂಥದ್ದನ್ನ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ 250 ಎಲ್ಲಾ ತಾಲೂಕಿನಲ್ಲಿ ಸಹಿತ ಎಲ್ಲಾ ಜಿಲ್ಲೆಯಲ್ಲಿ ಇವತ್ತು ಈ ಒಳ ಮೀಸಲಾತಿ ಹೋರಾಟವನ್ನು ನಡೆದಿದೆ. ನಿನ್ನೆ ನಮ್ಮ ಪಕ್ಕದ ತಾಲೂಕಿನಲ್ಲಿ ಇವತ್ತಿದೆ ಅಗ್ರಿಬೊಮ್ಮಳಿ. ನಾಳೆ ಸಹಿತ ನಾವು ದಿನಾಂಕ 30ನೇ ತಾರೀಕು ಶನಿವಾರದಂದು ಅವತ್ತೆಲ್ಲರೂ ಸಹಿತ ಅಂದ್ರೆ 30ನೇ ಶನಿವಾರ ಶ್ರೀ ಬೈಲಾಟೇಶ್ವರ ದೇವಸ್ಥಾನದಿಂದ ಪ್ರಮುಖ ಬೀದಿಗಳ ಮೂಲಕ ನಮ್ಮೆಲ್ಲ ತಾಲೂಕಿನ ಬಂಧುಗಳು ಈ ಹಿಂದೆ ಕಳೆದ 15-20 ದಿವಸದಿಂದ ಸಹಿತ ನಮ್ಮೆಲ್ಲರೂ ಪಕ್ಷಾತೀತವಾಗಿ ಸಮಾಜಕ್ಕೋಸ್ಕರ ಏನಾದ್ರು ಮಾಡ್ಬೇಕಂತ ಮನೋಭಾವನೆಗೆ ನಮ್ಮ ಹುಚ್ಚಿಗಪ್ಪ ಇರ್ಬೋದು, ಪುತ್ರೇಶ್ ಅವರು, ನಿಂಗಪ್ಪಣ್ಣ ಇರ್ಬೋದು, ಸುರೇಶ್ ಅವರು ಇರ್ಬೋದು, ಎಲ್ಲ ವಿಲ್ಸನ್ ಸ್ವಾಮಿ, ಶಿವರಾಜ ಮೇಷ್ಟ್ರು ಮತ್ತು ನಮ್ಮ ನಾಗರಾಜ್ ಮೇಷ್ಟ್ರು, ಹನುಮಂತ ಅವರು, ನಮ್ಮೆಲ್ಲ ಸುರೇಶ್ ಅವರು, ಎಲ್ಲ ನಮ್ಮ ದುರ್ಗೇಶ್ ಅವರು, ನಮ್ಮ ಯುವ ನಾಯಕರಾದಂತ ಸ್ವಾಮಿ ಒಳಗುಂದಿ ಅವರು, ನಮ್ಮ ಹನುಮಂತಣ್ಣವರು, ಎಲ್ಲ ನಮ್ಮ ಭರಮಜ್ಜ ಮತ್ತು ದೇವೇಂದ್ರಪ್ಪಣ್ಣನವರು ಮತ್ತು ಆನಂದ್ ಅವರು, ಅಂಜನಿ, ಎಲ್ಲ ನಮ್ಮ ಸಮಾಜದ ಮುಖಂಡರು ಮತ್ತು ರಿಟರ್ನ್ ನಮ್ಮ ನೀಲಪ್ಪ ಮೇಷ್ಟ್ರು, ನಮ್ಮ ಜಯೇಂದ್ರಪ್ಪ ಮೇಷ್ಟ್ರು ಮತ್ತು ಹೃದಯನವರು, ನಮ್ಮ ಇಲ್ಲಿ ಗ್ರಾಮದ ನಮ್ಮ ನಗರದ ಪ್ರಮುಖರ ನಮ್ಮ ಸಮಾಜದ ಮುಖಂಡರಾಗಿರ್ತಂತ ನಿಂಗಪ್ಪಣ್ಣವರು, ಲಕ್ಷ್ಮಣ, ನಾಗರಾಜ್ ಅವರು ಎಲ್ಲರೂ ಸಹಿತ ಯಮೂರಪ್ಪ ಎಲ್ಲರೂ ಒಂದು ಒಮ್ಮತದಿಂದ ಬಂದು ನಾವೆಲ್ಲರೂ ಸಹಿತ ಒಮ್ಮನಸ್ಸಿನಿಂದ ಈ ಸಮಾಜಕ್ಕೋಸ್ಕರ ಏನಾದ್ರೂ ಮಾಡಬೇಕು ಅನ್ನುವಂತ ಮನೋಭಾವನೆಯನ್ನು ಇಟ್ಕೊಂಡು ಪಕ್ಷ ಹೋರಾಟ ಸಮಿತಿ ವತಿಯಿಂದ ತಾಲೂಕಾ ಪತ್ರಕರ್ತರ ಎಲ್ಲ ಮಾಧ್ಯಮದ ಅವರಿಗೆ ವಂದಿಸುತ್ತಾ, ಅದೇ ರೀತಿಯಾಗಿ ನಮ್ಮ ತಾಲೂಕಾ ಮಾದಿಗ ಸಮಾಜದ ಎಲ್ಲ ಹೋರಾಟಗಾರರು ಸುಮಾರು ಒಂದು 15-20 ದಿನಗಳ ಸತತವಾಗಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ನನ್ನೆಲ್ಲ ಮಾದಿಗ ಬಳಮೇಶ್ವರ ಸಮಿತಿಯ ಸದಸ್ಯರೇ ಹಾಗೂ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಗಾಳಮ್ಮ ದೇವಸ್ಥಾನದ ಎಲ್ಲ ಕಮಿಟಿಯವರು ಸಹ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಎಲ್ಲ ಕಮಿಟಿ ಸದಸ್ಯರೇ ಮತ್ತು ಅಧ್ಯಕ್ಷರೇ, ಇವತ್ತು ಇದರ ಈ ಮಾಧ್ಯಮ ಕೊಡ್ತಕ್ಕಂಥ ಉದ್ದೇಶ ಇಷ್ಟೇ. ಆಗಲೇ ನಮ್ಮ ಸ್ನೇಹಿತರು ಅದ್ರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ನಮ್ದು ಏನಂದ್ರೆ ಬೇಡಿಕೆ ಇಡೀ ಸುಮಾರು 1997ರಿಂದ ಇಲ್ಲಿಗೆ 30 ವರ್ಷಗಳ ಕಾಲ ಕರ್ನಾಟಕದ ರಾಜ್ಯದಾದ್ಯಂತ ಮಾದಿಗರು ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿಕೊಂಡು ಒಂದೊಂದು ಸಾಕಷ್ಟು ಒಂದು ಮಾದಿಗರ ರಕ್ತದಲ್ಲಿ ಪತ್ರಗಳನ್ನು ಬರೆದುಕೊಟ್ಟಂತ ಇತಿಹಾಸ ಇದೆ, ಮನವಿ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ, ಆಮೇಲೆ ಅರಗತ್ತಲೆ ಆಗಿರ್ತಕ್ಕಂಥ ಇತಿಹಾಸ ಇದೆ. ಹೀಗೆ ಸಾಕಷ್ಟು ಎಲ್ಲ ನಾವು ಹೋರಾಟ ಮಾಡ್ಕೊಂಡು ಬಂದದ್ದು ಸಹ ಅದು ಸದಾಶಿವ ಆಯೋಗ ಅಂತಕ್ಕಂಥ ಬರೀ ವರದಿ ನೇಮಕ ಮಾಡೋಕ್ಕೋಸ್ಕರ 97ರಿಂದ 2009ಕ್ಕೆ ನೇಮಕಾತಿ ಮಾಡಿದೆ ಈ ರಾಜ್ಯ ಸರ್ಕಾರ. 2009ಕ್ಕೆ ನೇಮಕ ಮಾಡಿ ಮತ್ತೆ ಅದನ್ನು ಸದಾಶಿವ ಒಬ್ಬ ಆಯೋಗ ರಚನೆ ಮಾಡಿ ಜನಗಣತಿ ಪ್ರಕಾರ ಮಾದಿಗರು ಮತ್ತು ಚಲಮಾದಿಗರು ಇನ್ನಿತರ ಜಾತಿಗಳು ಎಷ್ಟದಂತ ಸಮೀಕ್ಷೆ ಮಾಡಕ ಸುಮಾರು 5-6 ವರ್ಷ ತಗೊಂಡಿದೆ. ಅದನ್ನು ಸಹ ಸಹಿಸ್ಕೊಂಡಿದೆ ಎಲ್ಲ ಕರ್ನಾಟಕ ರಾಜ್ಯದಂತ ಮಾದಿಗರು. ಅಲ್ಲಿಂದ ಯಾವಾಗ 2011ನೇ ಜನಗಣತಿಯ ಪ್ರಕಾರ ಮಾನ್ಯ ಸದಾಶಿವ ಆಯೋಗದವರು ಆ ಸಂಖ್ಯೆಯನ್ನು ಕಂಡುಹಿಡಿದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ ನಂತರ ಸುಮಾರು 7
ಈ ಕರ್ನಾಟಕ ರಾಜ್ಯದ 7 ಮುಖ್ಯಮಂತ್ರಿಗಳು ಸಹ ಅವರನ್ನು ಮುಟ್ಲೇ ಇಲ್ಲ. 7 ಮುಖ್ಯಮಂತ್ರಿ ಹೋದ್ರು 2011ರಿಂದ ವರದಿ ಕೊಟ್ಟ ನಂತರ ಅಲ್ಲಿವರೆಗೆ ಅದು ನನ್ನೆಲ್ಲಿ ಕಡಿತತ್ತ ನಿನ್ನೆಲ್ಲೇ ಕಡಿತತ್ತ ಅಂತ ಉದ್ದೇಶ ಇಟ್ಕೊಂಡು ಆ ವರದಿಯನ್ನ ಕೇಂದ್ರಕ್ಕೆ ಕಳಿಸ್ಲೇ ಇಲ್ಲ. ಮತ್ತೆ ಏನು ಅಂತಕ್ಕಂಥ ಮತ್ತೆ ನಮ್ಮ ಹೋರಾಟ ಇಲ್ಲಿಂದ ಪ್ರಾರಂಭ ಆದವು. ಸಾಕಷ್ಟು ನಮ್ಮ ಕರ್ನಾಟಕ ರಾಜ್ಯದ ಮಾಲಿಗಳು ಜೀವ ಕಳ್ಕೊಂಡ್ರು, ಸಾಕಾಗು ಅರಗತ್ಲೆ ಮೆರವಣಿಗೆ ಆದ್ರು, ಸ್ಪಂದ ಮೆರವಣಿಗೆ, ಸಾಕಷ್ಟು ಈ ಹೋರಾಟದ ಮೂಲಕ ಮಾನ್ಯ ಬಿಜೆಪಿ ಸರ್ಕಾರ ಇರ್ತಕ್ಕಂಥ ನಮ್ಮ ಬಸವರಾಜ ಬೊಮ್ಮಾಯಿನವರು 2023ರಲ್ಲಿ ಅವರು ಬಹಳ ದಿಟ್ಟತನದಿಂದ ಈ ಸಮಾಜಕ್ಕೆ ಏನಾದ್ರು ಆಗೇಕಿರ್ಬೇಕು, ಇದು ಹಿಂದೂತಕ್ಕಂಥ ನಿಜ ಇದೆ, ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಅವರ ದಿಟ್ಟತನದಿಂದ ಸಚಿವ ಸಂಪುಟದಲ್ಲಿ ಅದನ್ನ ಅನುಮೋದನೆ ಮಾಡಿ, ಜೊತೆಗೆ 2% ಮತ್ತೆ ಪ್ಲಸ್ 2% ಮಾಡಿ 15 ಇದ್ದದ್ದನ್ನ 17% ಮಾಡಿ, ಯಾರಿಗೆ ಅನ್ಯಾಯ ಆಗಬಾರ್ದು. ಕೆಲವು ಸಮುದಾಯಗಳು ಹೇಳ್ತಾವ್ರು ಇದರಲ್ಲಿ ಇರ್ತಕ್ಕಂಥ 101 ಜಾತಿಗಳು ಇರ್ತಕ್ಕಂಥದ್ದು ಎಲ್ಲ ಹಳೆಯ ಮಾದರಿಗೆ ಅಷ್ಟೇ ಕೊಡ್ತಾ ಇದಾರೆ, ಮೀಸಲಾತಿನ ನಮ್ಮನ್ನು ತೆಗೆದು ಹಾಕಿರ್ತಕ್ಕಂಥದ್ದು, ಇವನ್ನೆಲ್ಲ ಹೊಸದಾಗಿ ಉದ್ಭವ ಮಾಡಿರ್ತಕ್ಕಂಥವ್ರು ಈ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದ್ರೆ ಆ ತರ ಮಾಡಲಿಲ್ಲ. ಎಲ್ಲರಿಗೂ ಸಮಾನತೆಯನ್ನ 6% ಮತ್ತು 5.5%, 4.5%, 1% ಈ ತರವಾಗಿ ಹಂಚಿಕೆ ಮಾಡಿ ಅದನ್ನ ಕೇಂದ್ರಕ್ಕೆ ಕಳಿಸಿದ್ರು. ಕೇಂದ್ರಕ್ಕೆ ಕಳಿಸಿದ ನಂತರ ಮತ್ತೆ ಅಲ್ಲೇ ಬಿಡ್ಲಿಲ್ಲ. ನಮ್ಮ ವಿರೋಧಿಗಳು ಸುಪ್ರೀಂ ಕೋರ್ಟ್ ಹೋಗಿ ಅಪೀಲ್ ಹೋದ್ರು. ಅಲ್ಲಿ ಸಹ ನಾವು ಅಪೀಲ್ ಹೋದ ತಕ್ಷಣ ಮತ್ತೆ ಏನ್ ಮಾಡೋದಂತ ನಮ್ಮ ಸಮುದಾಯಗಳು ರಾಜ್ಯದಾದ್ಯಂತ ಎಲ್ಲರೂ ಸೇರಿಬಿಟ್ಟು ಅದರಲ್ಲಿ ಭೇದ ಭಾವ ಮಾಡಿದ, ಇದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತಕ್ಕಂಥದ್ದು ಭೇದ ಮರೆತು ಕೇಂದ್ರದಲ್ಲಿ ಹೋಗಿ ಸುಮಾರು ಒಂದು ಕಮಿಟಿಯನ್ನು ಮಾಡಿ ಅಲ್ಲಿ ಕೂಡ ಅದಕ್ಕೆ ಅಪೀಲ್ ಹೋದ್ರು. ಅಪೀಲ್ ಹೋದ ನಂತರ ಅದು ಸ್ವಲ್ಪ ದಿವಸ ನಡೀತಾ ಇದ್ದು ಕೋರ್ಟ್. ಏನೋ ನಮ್ಮ ಅದೃಷ್ಟ ದೈವದತ್ತವಾಗಿ ಮಾದರದ ಬಾಗಿಲ ತೆಗೆದಂಗಾಯ್ತು. ಬಹಳ ಸಂತೋಷ ಆಯ್ತು. ದಿನಾಂಕ 1/8/2024ರಂದು ಕೇಂದ್ರ ಸರ್ಕಾರ ಒಂದು ಮಹತ್ವದ ತೀರ್ಪನ್ನು ಪ್ರಕಟಣೆ ಮಾಡಿತು. ಸುಪ್ರೀಂ ಕೋರ್ಟ್ ಮಹತ್ವದ ಪ್ರಕಟಣೆಯನ್ನು ಮಾಡಿತು. ಆ ಸುಪ್ರೀಂ ಕೋರ್ಟ್ ಆದ ನಂತರ ಅದು ಆದ ನಂತರ ಇಲ್ಲಿವರೆಗೆ ಆದ್ರೂ ನಮಗೆ ಎಲ್ಲ ಸುಮಾರು 3-4 ರಾಜ್ಯಗಳು ಮೀಸಲಾತಿಯನ್ನ ಜಾರಿಗೆ ತಂದಿದ್ದ ಪ್ರಕಟಣೆ ಆದ ತಕ್ಷಣ ಆದ್ರೆ ಕರ್ನಾಟಕ ರಾಜ್ಯದ ಈ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಈ ಸಮಾಜದ ಮೇಲೆ ಕಳೆ ತೋರ್ತಾ ಇಲ್ಲ, ಯಾಕೋ ನಿರ್ಲಕ್ಷ್ಯ ತೋರಿಸ್ತಾ ಇದಾರ ಅಂತಕ್ಕಂಥ ನಮಗೆ ಅನಿಸ್ತಾ ಇದೆ. ಆಮೇಲೆ ದಿನಾಂಕ 4ನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ಅವರು ಆಶ್ವಾಸನೆ ಕೊಟ್ಟರು. 4 ಆದ ತಕ್ಷಣ 28ಕ್ಕೆ ಆಶ್ವಾಸನೆ ಕೊಟ್ಟರು. 28 ಆದ ನಂತರ ಮತ್ತೆ ಅವರು 3 ತಿಂಗಳ ಗಡುವನ್ನು ಕೊಟ್ಟರು. ಆ ಕಾರಣಕ್ಕೋಸ್ಕರವಾಗಿ ಇವರು ಮಾಡ್ತಕ್ಕಂಥ ಆಸೆ ಐತೋ ಇಲ್ಲ ಅಥವಾ ಮಾದಿಗ ಸಮಾಜದ ಮೇಲೆ ಪ್ರೀತಿ ವಿಶ್ವಾಸ ಇದ್ದಂತೆ ಕಾಣ್ತಾ ಇಲ್ಲ ಅಂತಕ್ಕಂಥ ವಿಷಯವನ್ನ ಮನಗಂಡು ಇವತ್ತು ಆ ಉದ್ದೇಶಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯದವರು ಮತ್ತು ನಾವು ಸಹ ಈಗ ಹಡಗಲಿ ತಾಲೂಕಿನಿಂದ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ದಿನಾಂಕ 30 ಶನಿವಾರದಂದು 30/11/2024 ಶನಿವಾರದಂದು ತಾಲೂಕು ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗಳನ್ನ ತಿರುಗಿ ಎಲ್ಲಾ ಸಮುದಾಯಗಳನ್ನ ನಮ್ಮ ಸಮಾಜದ ಬಾಂಧವರನ್ನು ಎಚ್ಚರಿಸಿ ಬೃಹತ್ ಮಟ್ಟದಲ್ಲಿ ಸಭೆಯನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಇಲ್ಲಿಗೆ ಆಹ್ವಾನ ಮಾಡಿದ್ದೇವೆ. ಆ ಕಾರಣಕ್ಕೋಸ್ಕರವಾಗಿ ನಮಗೆ ಇಲ್ಲಿಗೆ ತಾವೆಲ್ಲರೂ ಬಂದು ಈ ಪತ್ರಿಕಾ ಮಾಧ್ಯಮದಿಂದ ತಾವೆಲ್ಲ ಪ್ರಚಾರ ಮಾಡೋದಕ್ಕೋಸ್ಕರವಾಗಿ ತಮ್ಗೆಲ್ಲರಿಗೂ ವಂದಿಸಿ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಗೆಲ್ಲರೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್.